ನಮಸ್ಕಾರ, ನನ್ನ ಹೆಸರು ಲೋಕೇಶ್. ನಾನು ಬಂಗಾರಪೇಟೆಯಿಂದ ಬರ್ತಾಯಿದ್ದೀನಿ. ಏನಪ್ಪ ವಿಷಯ ಅಂದರೆ, ನೋಡ್ತಾ ಇದ್ದೀರಲ್ಲ ನಮ್ಮನ್ನೆಲ್ಲ ಮಸ್ತಾಗಿ ಫೋಟೋಶೂಟ್ ಎಲ್ಲ ಸಖತ್ತಾಗಿ ನಡೀತು. ಮೊನ್ನೆ ಹೋಳಿ ಶೂಟ್ ಮಾಡಿದ್ರಿ, ಇವತ್ತು ಓಣಂ ಶೂಟ್ ಮಾಡ್ತಿದ್ದೀರಿ. ನನಗೆ ತುಂಬ ಖುಷಿಯಾಗಿದೆ. ನೀವೆಲ್ಲರೂ ನೋಡ್ತಿದ್ದೀರಾ, ನೀವು ಬಂದು ಕುತ್ಕೊಂಡಿಲ್ಲೆಲ್ಲ ಫೋಟೋಶೂಟ್ ತಗೊಳ್ಳಿ. ಯಾಕಂದರೆ ಇದು ಒಳ್ಳೆ ಆಪರ್ಚುನಿಟಿ ನಿಮಗೆಲ್ಲ. ಯಾಕಂದರೆ ಒಳ್ಳೆ ಇನ್ಸ್ಟಿಟ್ಯೂಟಿಂದ ಒಳ್ಳೆ ಆ್ಯಕ್ಟರ್ ಬರ್ತಾಯಿದ್ದಾರೆ. ನೀವು ಬನ್ನಿ, ನಿಮಗೆ ಇಷ್ಟ ಇರೋದನ್ನ ನೀವು ಕಲೀಲಿ. ಅವರು ಹೇಳ್ಕೊಡ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ತಿರ್ಗಾ ಕೇಳಿ. ಅದಕ್ಕೆಲ್ಲ ಏನು ಟೆನ್ಷನ್ ತೊಗೊಬೇಡಿ. ಇಲ್ಲೆಲ್ಲ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ. ಸಖತ್ತಾಗಿದೆ. ಬನ್ನಿ ನೀವು ಒಂದು ಸತಿ ಆ್ಯಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗಿ ಇಲ್ಲಿ ಬಂದುಬಿಟ್ಟು ಒಂದು ಸತಿ ಇನ್ಸ್ಟಿಟ್ಯೂಟ್ನ ನೋಡಿ. ಥ್ಯಾಂಕ್ ಯು. ನಾನು 3 months ಆಯಿತು. 3 months ಇಂದ ಬರ್ತಾಯಿದ್ದೀನಿ. ಹಿಂಗೆ ಫೋಟೋಶೂಟ್ ನಡೀತಿದೆ. ನಾನು ಡ್ಯಾನ್ಸ್ ಕ್ಲಾಸು, ಇನ್ನು ಮೂವಿಗೆ ಇದಕ್ಕೆಲ್ಲ ನಮಗೂ ಮಾಡ್ತಾಯಿದ್ದಾರೆ. ಸೊ ತುಂಬ ಖುಷಿಯಾಗಿದೆ ನನಗೆ. ಥ್ಯಾಂಕ್ ಯು. ಆ್ಯಕ್ಟಿಂಗ್ ರಂಜಿತ್, ನಾನು ಬರ್ತಿರೋದು ಉಡುಪಿಯಿಂದ. ಇಲ್ಲಿ ನಾನು ಇವತ್ತೇ ಬಂದಿದ್ದು. ಇವತ್ತು ಬಂದ ದಿವಸನೇ ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಫೋಟೋಶೂಟ್ ಮಾಡಿದ್ದಾರೆ. ಹಾಗೆ ಆಡಿಷನ್ ಕೂಡ ನನಗೆ ಆ್ಯಕ್ಟಿಂಗ್ ಇದರಲ್ಲಿ ತಗೊಂಡಿದ್ದಾರೆ. ತುಂಬ ಥರದ ಸೆಲೆಬ್ರಿಟೀಸ್ ಬಂದು ಬೇರೆ ಬೇರೆ ಕಾನ್ಸೆಪ್ಟ್ಸಲ್ಲಿ ಫೋಟೋಶೂಟ್ ಮಾಡಿಸ್ತಿದ್ದಾರೆ ನಮ್ಮೊಟ್ಟಿಗೆ. ಈಗ ನಾವು ಮಾಡ್ತಿರೋದು 2025 ಕ್ಯಾಲೆಂಡರಿಗೆ ಓಣಂ ಕಾನ್ಸೆಪ್ಟಿಗೆ ಮಾಡ್ತಿರೋದು. ಹಾಗೆ ತುಂಬ ಖುಷಿಯಾಗಿದೆ ಇಲ್ಲಿ ಬಂದು. ಎಲ್ಲ ಥರದ ಫೋಟೋಶೂಟ್ ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ. ಥ್ಯಾಂಕ್ ಯು. ಐ ಆಮ್ ರಾಜೇಶ್ವರಿ. ನಾನು ಫ್ಲೆಮಿಂಗೋ ಇನ್ಸ್ಟಿಟ್ಯೂಟಿಂದ ಬಂದಿದ್ದೀನಿ. ಇವತ್ತು ನನಗೆ ಓಣಂ ಅನ್ನೋ 2025 ಕ್ಯಾಲೆಂಡರ್ ಕಾನ್ಸೆಪ್ಟ್, ಓಣಂ ಅನ್ನೋ ಕಾನ್ಸೆಪ್ಟಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಖುಷಿ ಆಗ್ತಾ ಇದೆ. ಬನ್ನಿ, ಇಲ್ಲಿ ಆ್ಯಕ್ಟಿಂಗ್ ಆ್ಯಂಡ್ ಮ್ಯೂಸಿಕ್ ಕ್ಲಾಸ್ ಎಲ್ಲನೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರೂ ಬಂದು ಅಟೆಂಡ್ ಆಗಿ ತುಂಬ ಖುಷಿಯಾಗಿದೆ. ತುಂಬ ಥ್ಯಾಂಕ್ಸ್. ಮೈ ನೇಮ್ ಈಸ್ ಲೇಖಾಮೃತ. ಐ ಆಮ್ ಸ್ಟಡಿಂಗ್ ಇನ್ 5th C. ಇವತ್ತು ಫ್ಲೆಮಿಂಗೋದಲ್ಲಿ ಕ್ಯಾಲೆಂಡರ್ ಶೂಟ್ ನಡೀತಾ ಇದೆ 2025. ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಬಂದು ಮ್ಯೂಸಿಕ್ ಕ್ಲಾಸು, ಡ್ಯಾನ್ಸ್ ಕ್ಲಾಸ್ ಎಲ್ಲನೂ ಹೇಳ್ಕೊಡ್ತಾರೆ. ಆ್ಯಕ್ಟಿಂಗ್ ಕ್ಲಾಸ್ ನಂಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಶನೇಶ್ವರ ಫಿಲಮಲ್ಲಿ ಮಾಡಿದ್ದೀನಿ. 2 ಶಾರ್ಟ್ ಫಿಲಮ್ ಆ್ಯಂಡ್ ಫುಲ್ ಫಿಲಮ್ ಮಾಡಿದ್ದೀನಿ. ಶನೇಶ್ವರ ಫಿಲಮ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ. ನನ್ನ ಹೆಸರು ಗೋಕುಲ್. ನಾನು ಫ್ಲೆಮಿಂಗೋ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟು. ನಾನು ಬಂದು 1 year ಆಯಿತು. ನಾನು ಆಲ್ರೆಡಿ 2 movies ಮಾಡಿದ್ದೀನಿ. ಇಲ್ಲಿಂದನೇ ಆಪರ್ಚುನಿಟಿ ಸಿಕ್ಕೈತೆ. ಇವತ್ತು 2025 ಕ್ಯಾಲೆಂಡರ್ ಶೂಟ್ ನಡೀತೈತೆ. ನನಗೆ ಇಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿ ಆಗ್ತೈತೆ. ಥ್ಯಾಂಕ್ ಯು. ನನ್ನ ಹೆಸರು ವಿನಯ್ ಅಂತ ಹೇಳ್ಬಿಟ್ಟು ನಾನು ಬಳ್ಳಾರಿ ಡಿಸ್ಟಿಕ್ಕಿಂದ ಬಂದಿರೋದು. ಸೊ ಫ್ಲೆಮಿಂಗೋ ಇನ್ಸ್ಟಿಟ್ಯೂಟಿಂದ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ನನಗೆ. ಎಲ್ಲ ಆ್ಯಕ್ಟಿಂಗ್ ಕ್ಲಾಸ್ ಆಗಿರ್ಬೋದು, ಆಮೇಲೆ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ 1 weekಯಿಂದನೂ ನಾನು ತುಂಬ ಚೆನ್ನಾಗಿ ಕಲಿತಾ ಇದ್ದೀನಿ. ಇನ್ನೂ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಕೊಡ್ತಾರೆ ಅಂತಾರೆ. ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಮುಂದೆ ಒಂದೊಳ್ಳೆ ಅಪರ್ಚುನಿಟಿ ತಗೊಂಡು ಸೀರಿಯಲ್ಲು, ಮೂವೀಸ್ ಎಲ್ಲ ಮಾಡಿದ್ದಾರೆ. ಸೊ ನಾನು ಒಂದೊಳ್ಳೆ ಅವಕಾಶನ ಯೂಸ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ ಅಂತ. ಇವತ್ತು ನಮ್ಮ ಫ್ಲೆಮಿಂಗೋ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ 2025 ಕ್ಯಾಲೆಂಡರ್ ಶೂಟ್ ನಡೀತಾ ಇದೆ. ಆ್ಯಂಡ್ ಇವತ್ತು ನಮ್ಮ ಕಾನ್ಸೆಪ್ಟು ಓಣಂ ಕಾನ್ಸೆಪ್ಟು. ಆ್ಯಂಡ್ ಇವತ್ತು ನಮ್ಮ ಜೊತೆ ಸೆಲೆಬ್ರಿಟಿಯಾಗಿ ಬಂದಿದ್ದು ವೀಣಾ ಸುಂದರರಾಜ್ ಮೇಡಮ್ ಅವರು. ಆ್ಯಂಡ್ ನಮಗೆಲ್ಲ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿಸಿ ಇವರು ಸೆಲೆಬ್ರಿಟೀಸ್ ಜೊತೆಗೆ ನಮಗೆ ಕ್ಯಾಲೆಂಡರ್ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ಹೇಳ್ದಂಗೆ ಇವರು ಉಡುಪಿ, ಅವರು ಬಳ್ಳಾರಿ, ಒಂದೊಂದು ಡಿಸ್ಟಿಕ್ ಹೇಳಿದ್ರು. ಸೊ ಎಲ್ಲ ಡಿಸ್ಟಿಕ್ಕಿಂದ ಬಂದು ಇಲ್ಲಿ ಕಲಿತು ಸೊ ಅವರ ಕೆರಿಯರ್ನ ಬಿಲ್ಡ್ ಮಾಡ್ಕೋತಾ ಇದ್ದಾರೆ.
ಆ್ಯಂಡ್ ಈ ಫಿಲ್ಮಿಂಗ್ ಇನ್ಸ್ಟಿಟ್ಯೂಟ್ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಯಾರು ಇಂಟ್ರೆಸ್ಟ್ ಇತ್ತು, ನಿಮಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು ಅಂದರೆ ಇನ್ಸ್ಟಿಟ್ಯೂಟ್ಗೆ ಬನ್ನಿ, ಜಾಯ್ನ್ ಆಗಿ ನೋಡಿ, ಇದು ವಾತಾವರಣ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ರೀತಿಯ ಧವನ್ ಮಾತಾಡ್ತಾ ಇದ್ದೀನಿ. ಫ್ಲೆಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿಲಿ 2025 ಇವಾಗ ಕ್ಯಾಲೆಂಡರ್ ಶೂಟ್ ನಡೀತಾ ಇದೆ. ನನಗಂತೂ ತುಂಬ ಖುಷಿ ಇದೆ. ಏನಪ್ಪ ಅದ್ರಲ್ಲಿ ಸ್ಪೆಷಲ್ ಅಂತ ಅಂದರೆ, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕಲಿತಂಥ ವಿದ್ಯಾರ್ಥಿಗಳೆಲ್ಲ ಸೇರಿ ಇಲ್ಲಿ ನಡೆಸ್ತಾ ಇರೋಂಥ ಕ್ಯಾಲೆಂಡರ್ ಶೂಟು. ಅದ್ರ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದ ಸಾಧಕರೆಲ್ಲ ಇಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ವೀಣಾ ಸುಂದರ್ ಅವರು, ಮತ್ತು ಸುಂದರ್ ಸರ್, ಮತ್ತು ರೇಖಾ ಮೇಡಮ್ಮು, ಚಂದ್ರಕಲಾ ಮೋಹನ್ ಅವರು, ಅಥವಾ ಹಿರಿಯ ನಟರಾದಂಥ ಸತ್ಯಭಾಮ ಅವರು, ಮಧುಸೂದನ್, ಸಿದ್ದು, ಹಾಗೆ ನಮ್ಮ ಪ್ರೀತಿಯ ದಮಯಂತಿ ಮ್ಯಾಮು, ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿರೋದು ನಮ್ಗೆ ತುಂಬ ಖುಷಿ ಇದೆ. ಅವರೆಲ್ಲ ಸೆಲೆಬ್ರಿಟಿ ಮಾಡಲಾಗಿ ಈ ಕ್ಯಾಲೆಂಡರ್ ಶೂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅಥವಾ ಐ ಮೀನ್ ಸೀರಿಯಲ್, ಫಿಲಮ್ ಎಲ್ಲದರಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಇದೆ ಆ ವಿಷಯಕ್ಕೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್, ಪ್ರೋತ್ಸಾಹ ಎಲ್ಲ ಸಹ ನಮ್ಮ ಇನ್ಸ್ಟಿಟ್ಯೂಷನ್ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಸರು ಲಾವಣ್ಯ, ವಯಸ್ಸು 18. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಫೆಮಿಂಗೋ ಇದರಲ್ಲಿ ದೀಪಾವಳಿ ಹಬ್ಬದ ಕಾನ್ಸೆಪ್ಟ್ ಮಾಡ್ತಾಯಿದ್ದಾರೆ. ಸೊ ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ನಾನು ಕೂಡ ಇಲ್ಲಿಗೆ ಸ್ಟೂಡೆಂಟಾಗಿ ಬರ್ತಾಯಿದ್ದೀನಿ. ಸೊ ಇಲ್ಲೆಲ್ಲ ಆ್ಯಕ್ಟಿಂಗ್ ಕ್ಲಾಸ್ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ, ಡ್ಯಾನ್ಸ್ ಕ್ಲಾಸ್ ಚೆನ್ನಾಗಿದೆ. ಸೊ ನನಗಿಲ್ಲಿ ಬರ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ. ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಶೋಭಾ ಅಂತ. ಸೊ ಇಲ್ಲಿ ನಮ್ಮ ಫಿಲ್ಮಿಗೋ ಸೆಲೆಬ್ರಿಟೀಸಿಂದ ದೀಪಾವಳಿ ಪ್ರಯುಕ್ತ ಕ್ಯಾಂಡಲ್ ಶೂಟ್ ನಡೀತಾ ಇದೆ. ನನಗಂತೂ ಭಾಗವಹಿಸಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ನಾನು ಇಲ್ಲಿ ಫಿಲ್ಮಿಗೋಲ್ಲಿ ಸ್ಟೂಡೆಂಟು ಸಹ. ಆ್ಯಂಡ್ ಡ್ಯಾನ್ಸ್ ಕ್ಲಾಸಸ್ ಆ್ಯಂಡ್ ಆ್ಯಕ್ಟಿಂಗ್ ಕ್ಲಾಸಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಕ್ಯಾಲೆಂಡರ್ ಶೂಟ್ಗೂ ಕರೆದಿದ್ದಾರೆ, ದೀಪಾವಳಿ ಕಾನ್ಸೆಪ್ಟ್. ಸೊ ನಾನು ಇಲ್ಲಿ ಬಂದಿದ್ದೀನಿ. ನಮಸ್ಕಾರ, ನಾನು ಸುಂದರ್, ಆ್ಯಕ್ಟರ್, ರೈಟರ್, ಕಿರುತೆರೆ, ಹಿರಿತೆರೆಲೆಲ್ಲ ಕೆಲಸ ಮಾಡಿದ್ದೀನಿ, ನೀವು ನೋಡಿರಬಹುದು. ಇವತ್ತು ನಾನು ಫ್ಲೆಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿನಲ್ಲಿ ಇದ್ದೀನಿ. ಒಂದು ಫೋಟೋ ಶೂಟ್ಗಾಗಿ ಬಂದಿದ್ದೀನಿ. ನೀವು ನನ್ನ ನೋಡಿದ್ರೆ ಗೊತ್ತಾಗಬಹುದು. ನಾನಿವತ್ತು ಬಕ್ರೀದ್ನ ಹಬ್ಬದ ಫೋಟೋ ಶೂಟ್ಗಾಗಿ ಬಂದಿದ್ದೀನಿ. ಈ ಅಕಾಡೆಮಿ ಕಳೆದ 12 ವರ್ಷಗಳಿಂದ ನಟರನ್ನು, ತಂತ್ರಜ್ಞರನ್ನು ತಯಾರು ಮಾಡ್ತಾ ಇದೆ. ಮತ್ತು ತಯಾರಾದ ತಂತ್ರಜ್ಞರು, ಕಲಾವಿದರು ಟಿ ವಿನಲ್ಲಿ, ಸಿನಿಮಾದಲ್ಲೆಲ್ಲ ಹೆಚ್ಚಿನ ಅವಕಾಶ ಪಡೆದು ನಟಿಸ್ತಾ ಇದ್ದಾರೆ, ಗುರುತಿಸ್ಕೊಂಡಿದ್ದಾರೆ. ಮತ್ತು ಅದಷ್ಟೇ ಅಲ್ಲದೆ ಈ ಇನ್ಸ್ಟಿಟ್ಯೂಟಿಂದ ಪ್ರತಿ ವರ್ಷ ಸಿನಿಮಾ ಅಕಾಡೆಮಿ ಅವಾರ್ಡ್ಗಳನ್ನು ಕೂಡ ಕೊಡ್ತಿದ್ದಾರೆ. ಆ್ಯಂಡ್ ಅದೊಂದು ಬಹಳ ಇದೊಂದು ಬಹಳ ಘನವಾದ ಕೆಲಸ. ಒಂದು ಸಂಸ್ಥೆ ಮಾಡುವ ಚಿತ್ರರಂಗಕ್ಕಾಗಿ ದುಡಿಯುವ, ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವ, ಅವರ ಕೆಲಸವನ್ನು ಗುರುತಿಸುವ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದೊಂದಕ್ಕೆ ಶ್ಲಾಘನೀಯವಾದ ಕೆಲಸ. ಈ ಅಕಾಡೆಮಿನಲ್ಲಿ ಇವತ್ತು ಪ್ರತಿ ವರ್ಷ ಆ್ಯಕ್ಚುಲಿ ಕ್ಯಾಲೆಂಡರ್ಸ್ ತರ್ತಾರೆ. ಈ ವರ್ಷ ಆ ಕ್ಯಾಲೆಂಡರ್ ಅದು ಹಬ್ಬದ ವಿಶೇಷಗಳನ್ನೇ ಗುರುತಿಸ್ಕೊಂಡು ಮಾಡುವಂಥದ್ದು. ಈ ವರ್ಷ ಅದಕ್ಕಾಗಿ ಕಲಾವಿದರನ್ನೇ ಬಳಸ್ತಾ ಇದ್ದಾರೆ. ಅಂದರೆ ಹಿರಿತೆರೆ ಹಾಗೂ ಕಿರಿತೆರೆ ಕಲಾವಿದರನ್ನೇ ಆ ಹಬ್ಬದ ವಿಶೇಷದ ಅಟೈರ್ಗಳಲ್ಲಿ ಶೂಟ್ ಮಾಡಿ ಆ ಕ್ಯಾಲೆಂಡರ್ನ ತರ್ತಾ ಇರೋದು ವಿಶೇಷವಾದ್ದು. ಅಂಥ ಒಂದು ಕ್ಯಾಲೆಂಡ್ರಿನ ಫೋಟೋ ಸೆಷನ್ಗೆ, ಬಕ್ರೀದಿನ ಫೋಟೋ ಸೆಷನ್ಗೆ ನಾನಿವತ್ತಿಲ್ಲಿದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಒಂದು ಯಂಗ್ ಟೀಮ್, ಎನರ್ಜೆಟಿಕ್ ಟೀಮ್, ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಹೆಚ್ಚಿನ ಕಲಾವಿದರುಗಳನ್ನು ಇವತ್ತು ನಾವು ತಯಾರು ಮಾಡೇ ಕೊಡಬೇಕಾಗಿದೆ ಇಂಡಸ್ಟ್ರಿಗೆ. ಯಾರಿಗೂ ಹೇಳಿಕೊಡುವ, ಅಂದರೆ
ಶೂಟಿಂಗಿಗೆ ಬಂದಾಗ ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಹೇಳ್ಕೊಡುವ ವ್ಯವಧಾನ, ಸಮಯ, ಅವಕಾಶಗಳಿರೋಲ್ಲ. ಸೊ ಹಾಗಾಗಿ ಇಂಥ ಸಂಸ್ಥೆಗಳು ಆ ನಿಟ್ಟಿನಲ್ಲಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಇದ್ದಾರೆ ಸುಂದರ್ ಸರ್, ವೆಲ್ಕಮ್ ಟು ಫ್ಲೆಮಿಂಗೋ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸುಂದರ್ ಸರ್ ಇವತ್ತು ನಮ್ಮ 2025 ಕ್ಯಾಲೆಂಡರ್ ಶೂಟ್ನಲ್ಲಿ ಆ್ಯಸ್ ಎ ಸೆಲೆಬ್ರಿಟಿ ಮಾಡೆಲ್ ಆಗಿ ವರ್ಕ್ ಮಾಡ್ತಿರೋದು ನಮ್ಮ ಎಲ್ಲರ ಭಾಗ್ಯ, ಹೆಮ್ಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಸರ್. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಖುಷಿಯಾಗಿದ್ದಾರೆ ನಿಮ್ಮನ್ನು ನೋಡಿ. ನಿಮ್ಮ ಜೊತೆ ವರ್ಕ್ ಮಾಡೋದು ಅವ್ರ ಭಾಗ್ಯ ಅಂತ ನಾವು ಅಂದ್ಕೊತೀವಿ. ಸೊ ಹಾಗೆ ಸರ್, ನನ್ನ ಕಡೆಯಿಂದ ಒಂದು ಪರ್ಸನಲ್ ಕ್ವಶನ್ ನಿಮಗೆ. ಇವಾಗ ನೀವು ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ನೋಡ್ತಾ ಇದ್ದೀರಾ, ನೀವು ಅವ್ರ ಜೊತೆನೂ ನೀವು ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಹಂಗೆ ಗೊತ್ತಾಗ್ತಿದೆ. ಅಫ್ಕೋರ್ಸ್ ನೀವು ಆ್ಯಕ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೇಳಿದ ಹಾಗೆ ದಿ ಬೆಸ್ಟ್ ಲೆಕ್ಚರ್ ಅನ್ನೋದು ಕೂಡ ಗೊತ್ತಾಗಿದೆ. ಎಷ್ಟು ಇನ್ಸ್ಟಿಟ್ಯೂಷನಲ್ಲಿ ಆ್ಯಕ್ಟಿಂಗ್ ಟೀಚರಾಗಿ ಕೂಡ ಕೆಲಸ ಮಾಡಿದ್ದೀರಾ. ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಟೀಚರ್ ಅಲ್ಲ, ಕಾಮರ್ಸ್ ಟೀಚರು. ಒಂದು ಕಾಲೇಜಿನಲ್ಲಿ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಪಾಠ ಮಾಡ್ತಿದ್ದೀನಿ. ಕಳೆದ 20-25 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಲ್ಲದೆ ನಾನು ಆ್ಯಕ್ಟಿಂಗ್ ಕ್ಲಾಸಸ್, ಅಂದರೆ ನಾನು ಬೇಸಿಕಲಿ ಥಿಯೇಟ್ರಿಂದ ಬಂದಿರೋನು, ರಂಗಭೂಮಿಯಿಂದ ಬಂದಿರೋನಾದ್ರಿಂದ, ಮತ್ತು ರಂಗಭೂಮಿನಲ್ಲಿ ಸಾಕಷ್ಟು ನಿರ್ದೇಶಕರು, ವರ್ಕ್ಶಾಪ್ಗಳು ಈ ಥರದ್ದೆಲ್ಲ ಅಟೆಂಡ್ ಮಾಡಿರೋದ್ರಿಂದ ಮತ್ತು ಮೇಷ್ಟ್ರಾಗಿರೋದು ಸ್ವಲ್ಪ ಪೂರಕವಾಗಿದೆ ಅಂತ ಅನ್ಸುತ್ತೆ. ಅವರೇ ಧನ್ಯರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಲಿತಾ ಇರೋರು. ವಿ ಆರ್ ವೆರಿ ಹ್ಯಾಪಿ ಸರ್. ನನ್ನ ಕಡೆಯಿಂದ ಒಂದು ಪರ್ಸನಲ್ ಕ್ವಶನ್. ಒಬ್ಬ ಟೀಚರ್ ಆಗಿ, ನೀವು ಒಬ್ಬ ನಟರಾಗಿ ಇಷ್ಟು ವರ್ಷದಿಂದ ನೀವು ಇಂಡಸ್ಟ್ರಿಲಿದ್ದೀರಾ. ಈಗ ನಮ್ಮ ತುಂಬ ಜನ ಆರ್ಟಿಸ್ಟ್ಗಳು ಹೊಸಬ್ರು ಫ್ರೆಷರ್ಸು, ನಾನು ದೊಡ್ಡ ಸ್ಟಾರ್ ಆಗಬೇಕು, ದೊಡ್ಡ ಆ್ಯಕ್ಟರ್ ಆಗಬೇಕು, ಆ್ಯಕ್ಟ್ರೆಸ್ ಆಗಬೇಕು, ಹೀರೋನೇ ಆಗ್ಬಿಡಬೇಕು ಅಂತಾರೆ. ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್ ಕೊಡ್ತೀರಾ ಅಂತ? ಯಾರು ಹೀರೋ ಆಗೋಕ್ಕಾಗಲ್ಲ. ಹೀರೋ ಅಂದರೆ ಕಲಾವಿದರಾಗಬೇಕು ಮೊದಲು. ಕಲಾವಿದರು ಹೀರೋಗಳಾಗ್ತಾರೆ. ನೀವು ಡೈರೆಕ್ಟಾಗಿ ನಾನು ಹೀರೋ ಆಗ್ತೀನಿ, ಸೂಪರ್ ಸ್ಟಾರ್ ಆಗ್ತೀನಿ ಅಂದರೆ ಆಗಲ್ಲ. ಅವರೆಲ್ಲರೂ ಮೊದಲು ಕಲಾವಿದರಾಗಬೇಕು. ಆ ಕಲಾವಿದರ ಆ ವ್ಯವಸಾಯದಲ್ಲಿ, ಕಲಾವಿದನಾಗಿ ಮಾಡುವ ಕೆಲಸದಲ್ಲಿ, ವ್ಯವಸಾಯದಲ್ಲಿ ಆ ಮಟ್ಟವನ್ನು ಏರ್ತಾ ಹೋಗ್ಬೋದು. ಆ್ಯಂಡ್ ಸೂಪರ್ ಸ್ಟಾರ್ಸು, ಆ್ಯಕ್ಟರ್ಸು, ಐ ಮೀನ್ ಹೀರೋಗಳು ಅನ್ನೋದೆಲ್ಲ ಸಿನಿಮಾದಲ್ಲಿ, ಕಥೆಯಲ್ಲಿ ಆಥರ್ ಬ್ಯಾಕ್ಡ್ ಆಗಿ ಬರುವಂಥದ್ದು. ಅದಲ್ಲದೆ ಸಿನಿಮಾದಲ್ಲಿ ಇನ್ಯಾರೋ ಹೀರೋ ಇರ್ತಾನೆ, ಅದು ಜನರ ದೃಷ್ಟಿಗೆ ಬರದೇ ಇರ್ಬೋದು. ಆದರೆ ನಾವು ಕಲಾವಿದರಾಗಿ ಅಂಥವ್ರನ್ನ ಗುರುತಿಸ್ಬೇಕಾಗತ್ತೆ. ಅಂದರೆ ಆ ಪಾತ್ರವನ್ನು ಅದ್ಭುತವಾಗಿ 1-2 ಸೀನೇ ಬಂದಿರಬಹುದು, ಅಥವಾ ಪೋಷಕ ಪಾತ್ರದಲ್ಲಿ ಇದ್ದಿರಬಹುದು, ಅತ್ಯುತ್ತಮವಾಗಿ ನಟಿಸಿರ್ತಾರೆ. ಅವ್ರ ಹಿಂದಿನ ಪಾತ್ರಗಳಿಗೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಅನ್ನೋ ಹಾಗೆ ನಟಿಸಿರ್ತಾರೆ. ಸೊ ಇದೆಲ್ಲವೂ ಪೋಷಕ ಪಾತ್ರ ಮಾಡೋರಿಗೆ ಮಾತ್ರ ಸಾಧ್ಯ. ಹೀರೋಗಳು ಪಾಪ ಯಾವಾಗಲೂ ಅವ್ರು ಇನ್ಸ್ಪೆಕ್ಟ್ರೇ ಆಗಿರಬೇಕು, ಅಥವಾ ಒಂದು ಕಾಲೇಜ್ ಹುಡುಗನೇ ಕಾಲೇಜ್ನಲ್ಲೇ ಒಂದು ಹೀರೋನೇ ಆಗಿರಬೇಕು. ಈ ಥರದ್ದೊಂದು ಲಿಮಿಟೇಷನಲ್ಲಿ ಇರುತ್ತೆ. ಪೋಷಕ ಪಾತ್ರಕ್ಕೆ ಹಂಗಿರೋದೇ ಇಲ್ಲ. ಒಂದರಲ್ಲಿ ಇನ್ಸ್ಪೆಕ್ಟರ್ ಆಗ್ಬೋದು, ಇನ್ನೊಂದ್ರಲ್ಲಿ ಕಳ್ಳ ಆಗ್ಬೋದು, ಒಂದರಲ್ಲಿ ಕೊಲಗಡಕ ಆಗ್ಬೋದು, ಇನ್ನೊಂದರಲ್ಲಿ ಮತ್ತೊಂದು ಆಗ್ಬೋದು, ಒಂದು ಹಾಸ್ಯ ಪಾತ್ರ ಆಗ್ಬೋದು. ನಾವು ಹಿಂದಿನ ಕಲಾವಿದರುಗಳು ಬಾಲಕೃಷ್ಣ, ದಿನೇಶ್ ಇವ್ರನ್ನೆಲ್ಲ ನೋಡಿದ್ರೆ ವಿಲನ್ನಾಗಿ ಶುರು ಮಾಡಿದವರು ಆಮೇಲೆ ಕಾಮಿಡಿ ಆ್ಯಕ್ಟರಾಗಿ ಎಂಡ್ ಆಗ್ತಾರೆ. ಕಾಮಿಡಿಯಿಂದ ಶುರು ಮಾಡಿದವರು ವಿಲನ್ ಆಗಿದ್ದಾರೆ. ಈ ಥರದ್ದೆಲ್ಲ ಪೋಷಕ ಪಾತ್ರದವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ನಾನು ಆ ಪೋಷಕ ನಟನಾಗಿರೋದ್ರಿಂದ ಇದನ್ನು ಅಡ್ವೊಕೇಟ್ ಮಾಡ್ತಾ ಇದ್ದೀನಿ. ಖಂಡಿತ ಸರ್, ನಿಮ್ಮ ಒಂದು ಸಜೆಷನ್ನೇ ನಮ್ಮ ಅಪ್ಕಮಿಂಗ್ ಸ್ಟಾರ್ಸ್ಗಳಿಗೆ ಒಂದು ಪ್ರೇರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ನಂದು ಫೈನಲ್ ಒಂದು ಕ್ವಶನ್ ಸರ್. ಇಂಥ ಕಲಾವಿದರಿಗೆ, ಹೊಸಬರಿಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮ್ಮ ಪ್ರಕಾರ? ಆ್ಯಕ್ಟರ್ ಅಂತ ಬಂದ ಮೇಲೆ ತಾಳ್ಮೆ ಮುಕ್ಕಾಲು ಭಾಗ ತಾಳ್ಮೆ ಕೆಲಸ ಮಾಡುತ್ತೆ. ಇನ್ನು ಕಾಲು ಭಾಗ ನಿಮ್ಮ ಆ್ಯಕ್ಟಿಂಗ್. ನೀವೇನು ಆ ತಾಳ್ಮೆ ಬರೀ ಕೂತ್ಕೊಳ್ಳೋದ್ರಲ್ಲ, ಸುಮ್ಮನೆ ಕೂತಿರ್ಬೇಕಾಗತ್ತೆ ದಿನವೆಲ್ಲ ಅನ್ನೋದಲ್ಲ. ಆ ಸುಮ್ಮನೆ ಕೂತಾಗ ನೀವೇನು ಮಾಡ್ತೀರಾ, ಏನು ಕಲಿತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕ್ಯಾಮ್ರಾ ಮುಂದೆ ನೀವು 5 ನಿಮಿಷ ಬರ್ಬೋದು, 2 ಗಂಟೆ ಅದಕ್ಕಾಗಿ ಕಾಯಬೇಕಾಗ್ಬೋದು. ಆ 2 ಗಂಟೆ ಸೋತು ನೀವು ಸುಸ್ತಾಗಿ ಆಮೇಲೆ ನೀವು ಆ 2 ನಿಮಿಷ ಆ ಕ್ಯಾಮ್ರಾ ಮುಂದೆ ಏನು ಕೊಡ್ತೀರಲ್ಲ, ಆ 2 ಗಂಟೆ ಎನರ್ಜಿಯನ್ನು ಬೌನ್ಸ್ ಬ್ಯಾಕ್ ಮಾಡಬೇಕು. ಆಮೇಲೆ ಆ 2 ಗಂಟೆ ನೀವು ಕೂತಿರೋವಲ್ಲಿ ಏನು ಕಲ್ತಿರ್ತೀರಿ, ಎಲ್ಲಿ ಲೈಟ್ ಮಾಡಿದ್ದಾರೆ, ನಾವು ಎಲ್ಲಿ ಪೊಸಿಷನ್ ತೊಗೋಬೇಕು, ಇನ್ನೊಬ್ಬ ಸಹನಟರ ಜೊತೆ ಹೇಗೆ ನಾವು ಆ ಶಾಟ್ನಲ್ಲಿ ವರ್ತಿಸ್ಬೇಕು, ಯಾವುದು ನಮಗೆ ಅನುಕೂಲವಾಗುತ್ತೆ ಕ್ಯಾಮ್ರಾ ದೃಷ್ಟಿಯಿಂದ ಇರ್ಬೋದು, ಒಬ್ಬ ಆ ಕ್ಯಾರೆಕ್ಟರ್ ದೃಷ್ಟಿಯಿಂದ ಇರ್ಬೋದು, ಇದೆಲ್ಲವನ್ನು ನಾವು ವರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಟ್ ಈಸ್ ನಾಟ್ ರೆಸ್ಟ್ ಆ್ಯಂಡ್ ಆ್ಯಕ್ಟ್, ಇಟ್ ಈಸ್ ಆ್ಯಕ್ಟ್ ಆ್ಯಂಡ್ ಲರ್ನ್. ಎಸ್, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಬಂದಿದ್ದೀರಾ, ನಮ್ಮ ಆ್ಯಡ್ ಶೂಟಲ್ಲಿ ಪಾರ್ಟ್ ಆಗಿದ್ದೀರಾ.
ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಮ ಸಜೆಷನ್ಗಳನ್ನು ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೊಟ್ಟಿದ್ದೀರಾ. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಪಾಠನೂ ಮಾಡ್ಬೋದು ನಾಳೆ. ಖಂಡಿತ ನೀವು ಅದಕ್ಕೆ ರೆಡಿ ಆದರೆ ನಮ್ಮ ಇನ್ಸ್ಟಿಟ್ಯೂಷನ್ ಅಫ್ಕೋರ್ಸ್ ಶಿಖರಕ್ಕೆ ಹೋಗೋದು ಪಕ್ಕ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.